ಮನುಷ್ಯ ಜನ್ಮ ದೇವರು ಕೊಟ್ಟ ಬಹುಮಾನ. ಅದೆಷ್ಟೋ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಸಿಗುತ್ತೆಯಂತೆ. ಈ ಜನ್ಮವನ್ನ ಪಾವನ ಮಾಡಿಕೊಳ್ಳುವಂತಹ ಕರ್ತವ್ಯ ಧರ್ಮ ಮಾನವನದ್ದಾಗಿದೆ. ದೇವರ ಅನುಗ್ರಹ ಇರೋದರಿಂದಲೇ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ದೇವರು ಸೃಷ್ಟಿ ಮಾಡಿದ್ದಾನೆ ಮನುಷ್ಯನಿಗೆ. ಆದರೆ ಮನುಷ್ಯ ಮಾತ್ರ ಈಗಿನ ವಾಸ್ತವ ಬದುಕಿನಲ್ಲಿ ಸಣ್ಣ ಪುಟ್ಟ ತೊಂದರೆ ಕಷ್ಟ ನಷ್ಟಗಳಿಗೆ ಹೆದರಿಕೊಂಡು ಮಾಡಿಕೊಳ್ಳುತ್ತಿದ್ದಾನೆ ಆತ್ಮಹತ್ಯೆ. ದೇವರ ಈ ಸೃಷ್ಟಿಯಲ್ಲಿ ನಾವು ಬಯಸಿದಂತೆ ಇಲ್ಲಿ ಏನು ನಡೆಯದು. ಜೀವನದಲ್ಲಿ ಆಗುವ ಸೋಲು ಗೆಲುವುಗಳನ್ನು ಸರಿಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ ನಾವು ಹೊಂದಿರಬೇಕಾಗುತ್ತದೆ. ಆವಾಗಲೇ ನಾವು ಜೀವನದಲ್ಲಿ ಗಟ್ಟಿಯಾಗಿ ನೆಲೆ ಊರುವುದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಬದುಕಿನಲ್ಲಿ ಬಂದ ಕಷ್ಟ ನೋವುಗಳಿಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಕಷ್ಟ ನೋವುಗಳಿಂದ ಬಿಡುಗಡೆ ಸಿಗುತ್ತೆ ಅಂದರೆ ಅದು ಸಿಗಲ್ಲ. ಮತ್ತಷ್ಟು ನೋವು ಯಾತನೆಯನ್ನ ಅನುಭವಿಸಬೇಕಾಗುತ್ತದೆ. ಅದು ಹೇಗೆ ಅಂದರೆ, ಆತ್ಮಕ್ಕೆ ಮುಕ್ತಿ ಸಿಗದೆ ಮುಕ್ತಿಯ ಸಮಯ ಬರುವವರೆಗೆ ಆತ್ಮ ಅಲಿಯಬೇಕಾಗುತ್ತದೆ, ಮಾಡಿದ ಕರ್ಮದ ಫಲ ಅನುಭವಿಸುತ್ತಾ. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕಷ್ಟ ನೋವುಗಳಿಗೆ ಹೆದರಿಕೊಂಡು ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಎಷ್ಟು ದಿನ ಅಂತ ಕಷ್ಟದ ಕತ್ತಲು ನಿಮ್ಮ ಜೀವನದೊಳಗೆ ಇರುತ್ತೆ. ಒಂದಿಲ್ಲ ಒಂದು ದಿನ ಬೆಳಕು ನೀಡುವ ಸೂರ್ಯ ನಿಮ್ಮ ಜೀವನದೊಳಗೆ ಬಂದೇ ಬರ್ತಾನೆ. ಭರವಸೆಯಿಂದ ಬದುಕಿ ಅಲ್ಲಿಯವರೆಗೆ. ಸಾವು ನೋವುಗಳಿಗೆ ಹೆದರಬೇಡಿ. ದೇವರು ಸೃಷ್ಟಿಸಿದ ಈ ಸೃಷ್ಟಿ ಒಳಗೆ ಇರುವ ಎಲ್ಲ ಪ್ರಾಣಿ ಪಕ್ಷಿ ಜೀವಿ ಜಂತುಗಳೆಲ್ಲವೂ ಸಾವು ನೋವು ಅನುಭವಿಸಲೇಬೇಕಾಗುತ್ತದೆ. ಅಂದ ಮೇಲೆ ಸಾವು ನೋವಿನ ಬಗ್ಗೆ ಭಯ ಚಿಂತೆ ಏಕೆ? ಕಷ್ಟಗಳನ್ನು ಕಂಡು ಹೆದರಿ ಓಡ ಹೋಗಬೇಡಿ. ಸಿಂಹದಂತೆ ಕಷ್ಟಗಳನ್ನು ಬೇಟೆಯಾಡಿ. ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.